ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ. ಕಲಬುರಗಿ ಕ್ರೀಡೆಯಲ್ಲಿ ಸೋತ ಮಕ್ಕಳಲ್ಲಿ ಗೆದ್ದವರಿಗಿಂತ ಹೆಚ್ಚು ಅನುಭವ ಇರುತ್ತದೆ. ಶಿವರಾಜ್ ಅಂಗಡಿ. ಕ್ರೀಡೆಯಲ್ಲಿ ಸೋತ ಮಕ್ಕಳು ನಿರಾಶೆಯಾಗಬಾರದು. ಸೋಲು ಕೊನೆಯಲ್ಲ, ಸೋಲೇ ಗೆಲುವಿನ ಸೋಪಾನ. ಸೋತ ಮಕ್ಕಳಿಗೆ ಮುಂದೆ ಗೆಲ್ಲಬೇಕೆಂದು ಇಚ್ಛಾಶಕ್ತಿ ಮತ್ತು ಸ್ಪರ್ಧಾ ಮನೋಭಾವ ಬೆಳೆದು ಸೋತ ಆಟದಲ್ಲಿ ಪದೇ ಪದೇ ಆಡುವುದರಿಂದ ಹೆಚ್ಚು ಅನುಭವ ಬರುತ್ತದೆ ಎಂದು ಸೇಡಂ ರಸ್ತೆಯ ವಿದ್ಯಾನಗರದ ರಾಜ್ವಿಕಾ ಶಾಲೆಯಲ್ಲಿ ಡಿಸೆಂಬರ್ 11ರಂದು ಹಮ್ಮಿಕೊಂಡ ವಾರ್ಷಿಕ ಕ್ರೀಡಾಕೂಟ ಸಮಾರಂಭದ ಕ್ರೀಡಾ ಜ್ಯೋತಿ ಹೊತ್ತಿಸಿ ಪಥಸಂಚಲನಕ್ಕೆ ಚಾಲನೆ ನೀಡಿದ ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಶಿವರಾಜ್ ಅಂಗಡಿ ಮಾತನಾಡಿದರು. ಕ್ರೀಡಾ ಚಟುವಟಿಕೆಗಳಿಂದ ಮಕ್ಕಳಲ್ಲಿ ದೈಹಿಕ ಮಾನಸಿಕ ಬೆಳವಣಿಗೆಗೆ ಸಹಾಯವಾಗುವುದಲ್ಲದೆ ಅವರಲ್ಲಿ ಧೈರ್ಯ ಮತ್ತು ಸಾಹಸ ಗುಣಗಳು ಹೆಚ್ಚಾಗುತ್ತವೆ ಎನ್ನುವುದಕ್ಕೆ ನಾನೇ ಒಬ್ಬ ಉದಾಹರಣೆ ಎಂದು ತನ್ನ ಬಾಲ್ಯದ ಕ್ರೀಡಾ ಚಟುವಟಿಕೆ ಹುಚ್ಚಿನಿಂದ 2009ನೇ ವರ್ಷದಲ್ಲಿ ಕಲಬುರಗಿ ಜಿಲ್ಲಾ ಕ್ರಿಕೆಟ್ ತಂಡದ ನಾಯಕನಾಗಿ ಮೊಟ್ಟ ಮೊದಲ ಬಾರಿಗೆ ಜಿಲ್ಲೆಗೆ ರಾಜ್ಯ ಮಟ್ಟದ ವಿಜೇತರಾಗಿ ತಮ್ಮ ಅನುಭವ ಹಂಚಿಕೊಳ್ಳುತ್ತಾ ಪಠ್ಯದ ಓದುವಿನೊಂದಿಗೆ ಪಠ್ಯೇತರ ಚಟುವಟಿಕೆಗೆ ಬಹಳ ಮುಖ್ಯ ಎಂದರು. ಸರ್ಕಾರಿ ITI ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಸುರೇಶ್ ವಗ್ಗೆಯವರು ವಾರ್ಷಿಕ ಕ್ರೀಡಾಕೂಟ ಸಮಾರಂಭದಲ್ಲಿ ಮಕ್ಕಳಿಗೆ ಮೆಡಲ್ ಮತ್ತು ಕ್ರೀಡಾ ಪ್ರಶಸ್ತಿ ಪತ್ರ ವಿತರಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ರಾಜ್ವಿಕಾ ಶಾಲೆಯ ಮುಖ್ಯ ಗುರುಗಳಾದ ಶಿಲ್ಪಾ ಕೋಟೆ ಅವರು ಶಾಲೆಯ ಓದುವಿನೊಂದಿಗೆ ಪಠ್ಯೇತರ ಚಟುವಟಿಕೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು. ರಾಜೇಶ್ವರಿ ಪಾಟೀಲ್ ಸ್ವಾಗತಿಸಿದರು. ನಸೀಮಾ GM ವಂದಿಸಿದರು. ದೈಹಿಕ ಶಿಕ್ಷಕರಾದ ಸಂಜುಕುಮಾರ್ ಕ್ರೀಡಾ ಚಟುವಟಿಕೆ ನಡೆಸಿಕೊಟ್ಟರು. ಶಿಕ್ಷಕರಾದ ದೀಪಿಕಾ ಪಾಟೀಲ್, ಅನ್ನಪೂರ್ಣ ಗೌರ, ರಾಜೇಶ್ವರಿ ಪಾಟೀಲ್, ನಸೀಮಾ GM ಚಟುವಟಿಕೆ ಸಂಚಾಲತ್ವ ವಹಿಸಿದರು. ಕ್ರೀಡಾ ಚಟುವಟಿಕೆಗಳಿಂದ ಪಥಸಂಚಲನ ನಡೆಸಿ ಆಯಾ ತಂಡಗಳ ಕ್ರೀಡಾ ಧ್ವಜಗಳಿಂದ ಅತಿಥಿ ಗಣ್ಯಮಾನ್ಯರಿಗೆ ಗೌರವ ರಕ್ಷಾ ಸಲ್ಲಿಸಲಾಯಿತು. ನಂತರ ಕ್ರೀಡಾ ಪ್ರತಿಜ್ಞಾ ಪ್ರಮಾಣ ಸ್ವೀಕರಿಸಲಾಯಿತು. ಸಮಾರಂಭದಲ್ಲಿ ಅನಿಲ್ ಮಡಿವಾಳ್, ಶಿವು ಪಾಟೀಲ್, ಸುನಿಲ್ ರೆಡ್ಡಿ, ಭೀಮು ಕಡಗಂಚಿ, ಶಂಕರ್ ಮಾಲಿ ಪಾಟೀಲ್ ಉಪಸ್ಥಿತರಿದ್ದರು. ಶಿವರಾಜ್ ಅಂಗಡಿ ಫೋಟೋ. ರಾಜ್ವಿಕಾ ಶಾಲೆಯಲ್ಲಿ ನಡೆದ ವಾರ್ಷಿಕ ಕ್ರೀಡಾಪಟುಗಳಿಂದ ಪಥಸಂಚಲನ, ಕ್ರೀಡಾ ಜ್ಯೋತಿ ಹೊತ್ತಿಸುವುದರ ಮೂಲಕ ಶಿವರಾಜ್ ಅಂಗಡಿ, ಶಿಲ್ಪಾ ಕೋಟೆ ಉಪಸ್ಥಿತರಿದ್ದರು.